ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಲಯಾಳ ಸ್ವರೂಪಿಣಿ ಭಗವತಿ ದೇವಿಯೇ ನಮಃ. ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿಶರಣನ ಮನದಲ್ಲಿ ಸ್ಮರಿಸುತ್ತಾ ಹಾಗೂ ನಮ್ಮ ವಾಣಿ ಜ್ಯೋತಿಷ್ಯಾಲಯವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರಲ್ಲ ಎಲ್ಲರಿಗೂ ನಾನು ಅನಂತ ಕೋಟಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ವಿಡಿಯೋನ ಶೇರ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ನಾನು ಇವತ್ತು ವಾಸ್ತುಶಾಸ್ತ್ರ ಮತ್ತೊಂದು ಅದ್ಭುತವಾದ ಮಾಹಿತಿ ನೀಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಇದೊಂದು ಪರಿಹಾರ ಅನ್ಕೋಬೋದು. ಇದು ಜಿಯೋಪಥಿಕ್ ಟ್ರೆಸ್. ನೋಡಿ, ಯಾರೆಲ್ಲ ಮನೆಯನ್ನು ವಾಸ್ತು ಪ್ರಕಾರ ಕಟ್ಟಿರ್ತಾರೆ. ಇಲ್ಲ ಸರ್, ನಾವು ನೈಋತ್ಯಕ್ಕೆ ಬೆಡ್ರೂಮ್ ಕಟ್ಟಿದ್ದೇವೆ, ಪಶ್ಚಿಮಕ್ಕೆ ವಾಯುವಿಕ ಬಾತ್ರೂಮ್ ಟಾಯ್ಲೆಟ್ ರೂಮ್ ಕಟ್ಟಿದ್ದೇವೆ, ಅಥವಾ ಇವಾಗೇನು ಕಾನ್ಸೆಪ್ಟ್ ಅಥವಾ ವಾಯುಕೊಂದು ರೂಮ್ ಕಟ್ತಾರೋ, ನೈಋತ್ಯಕ್ಕೊಂದು ರೂಮ್ ಕಟ್ತಾರೋ, ಮಧ್ಯದಲ್ಲ ಬಾತ್ರೂಮ್ ಟಾಯ್ಲೆಟ್ ರೂಮ್ ಕಟ್ತಾರೋ, ಆಗ್ನೇಯಕ್ಕೆ ಅಡಿಗೆ ಮನೆ, ಈಶಾನ್ಯಕ್ಕೆ ದೇವರ ಮನೆ, ಅಥವಾ ಈಶಾನ್ಯಕ್ಕೆ ಹಾಲಿ, ಈ ರೀತಿ ಎಲ್ಲ ವಾಸ್ತು ಪ್ರಕಾರ ಮನೆ ಕಟ್ಕೊಂಡಿರ್ತಾರೆ. ಆದರೂ ಅವ್ರಿಗೆ ಪದೇ ಪದೇ ಅನಾರೋಗ್ಯ ಕಾಡ್ತಿರ್ತದೆ. ಹೊಸ ಮನೆ ಹೋಗಿ 1 ವರ್ಷ 2 ವರ್ಷ ಚೆನ್ನಾಗಿರ್ತಾರೆ. 1 ವರ್ಷ 2 ವರ್ಷ ಚೆನ್ನಾಗಿದ್ದ ತಕ್ಷಣ ಅವ್ರಿಗೆ ಅನಾರೋಗ್ಯ ಪದೇ ಅನಾರೋಗ್ಯ ಕಾಡ್ತಿರ್ತದ. ಇಲ್ಲ ಆರ್ಥಿಕ ಸಂಕಷ್ಟ ಬರ್ತದ, ಅವ್ರಿಗೆ ಪದೇ ಅನಾರೋಗ್ಯ ಕಾಡೋದು, ಆರ್ಥಿಕ ಸಂಕಷ್ಟ ಬರೋದು, ಇಲ್ಲ ಆರ್ಥಿಕ ಸಂಕಷ್ಟ ಬರಲು ಅನಾರೋಗ್ಯ ಇರ್ತದೆ. ಯಾವುದಾರ ಒಂದು ನಮ್ಮ ಬಾಡಿ ಯಾವಾಗ ವೀಕ್ ಆಗ್ತದಲ್ಲ, ಅವಾಗ ಆ ಜಿಯೋಪಥಿಕ್ ಟ್ರೆಸ್ ಅಥವಾ ಅಗೋಚರ ಶಕ್ತಿ ನಮ್ಗೆ ಅಟ್ಯಾಕ್ ಮಾಡೋದ್ರಿಂದ ನಮ್ಮಲ್ಲಿ ಸಮಸ್ಯೆ ಕಾಡ್ತಿರ್ತದೆ. ಇದನ್ನ ಹೆಂಗೆ ಕಂಡುಕೊಳ್ಳೋದು? ಈ ಜಿಯೋಪಥಿಕ್ ಟ್ರೆಸ್ ಅಂದ್ರೆ ಮ್ಯಾಗ್ನೆಟಿಕ್ ರೇಸ್. ಹೆಂಗಂತಂದ್ರೆ ಭೂಮಿ ಒಳಗಡೆ ನೀರು ಹರಿತಾ ಇರ್ತದೆ. ಆ ನೀರು ಕಲ್ಲು ಸಂಧಿ ಒಳಗೆ ದಾಟಿ ಹೋಗ್ತಾ ಇರ್ತದೆ. ಅಂದ್ರೆ ಅದಕ್ಕೆ ನಾವು ಆ ನೀರು ನರಗಳು ಅಂತ ಹೇಳ್ತಿರ್ತೀವಿ. ಅಥವಾ ಭೂಮಿ ಒಳಗೆ ಏನೇ ವಸ್ತು ಇರಲಿ, ಆ ವಸ್ತುವಿನ ಮೇಲೆ ಬರುವಂಥ ಒತ್ತಡ, ಅದು ಜಿಯೋಪಥಿಕ್ ಟ್ರೆಸ್ ಅಂತ ಇರ್ತೇವೆ. ಅದು ಮ್ಯಾಗ್ನೆಟಿಕ್ ರೇಸ್ ಆಗಿ ಹಿಂಗೆ ಹೋಗ್ತಿರ್ತದೆ, ಸ್ಟೇಟ್ ಹೋಗ್ತದೆ, ಯಾವುದೋ ಒಂದು ರೀತಿ ಹೋಗ್ತಿರ್ತದೆ. ಅದು ಶಕ್ತಿ ಗೋಚರ ಶಕ್ತಿ, ಅಗೋಚರ ಶಕ್ತಿ, ಅದು ಅಗೋಚರವಾದ ಶಕ್ತಿ ಆಗಿರ್ತದೆ, ನಮ್ಗೆ ಗೊತ್ತಾಗೋಲ್ಲ. ಕೆಲವು ಸಲ ಏನಕ್ಕಂತಂದ್ರೆ ನಾವು ಯಾವುದೋ ಒಂದು ರಸ್ತೆ ಇರ್ತದೆ, ಆ ರಸ್ತೆ ಪದೇ ಆಕ್ಸಿಡೆಂಟ್ ಆಗೋದು, ಅಪಘಾತಕಾರಿಯಾದಂತಹ ಸೂಚನೆ ಕಾಣೋದು. ಕೆಲಸ ಅಂತ ಅಯ್ಯಪ್ಪ ಆ ಜಗದಾಗ ಏನೋ ಐತಿ, ಅಲ್ಲಿ ಹೋಗಿ ಬಿದ್ದು ಬಂದೆ, ಅಥವಾ ಅಲ್ಲಿ ಹೋಗೋಕೆ ಭಯ ಆಗ್ತತಿ. ಇದೆಲ್ಲ ಕಾರಣ ಅಗೋಚರ ಶಕ್ತಿಗಳಂತಂದ್ರೆ ಅದು ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಪಾಸಿಟಿವ್ ಎನರ್ಜಿ, ಯಾವುದೇ ಎನರ್ಜಿ ಆಗಲಿ. ನೋಡಿರ್ಬೇಕಾದ್ರೆ ಕೆಲವು ಸಲ ನಾವೇನು ಮಾಡ್ತಿರ್ತೇವಪ್ಪ ಅಂತಂದ್ರೆ, ಯಾವುದೋ ಒಂದು ಕ್ರಾಸ್ ಇತ್ತಂದ್ರೆ ಯಾವುದು ನೋಡಿರ್ಬೇಕಾದ್ರೆ ಈ ಜಿಯೋಪಥಿ ಟ್ರೆಸ್ ಇರ್ತದೆ, ಅಲ್ಲೆಲ್ಲ ನಮ್ಮ ಕರೆಯಮ್ಮ, ಕಾಟಮ್ಮ, ಕಾಟೇರಮ್ಮ, ದೇವಮ್ಮ ಇಂಥ ದೇವರ ಸ್ಥಾಪನೆ ಮಾಡಿದ್ದೇವೆ ನಾವೆಲ್ಲ. ಇದಕ್ಕೆಲ್ಲ ಸುಮ್ಮನೆ ಮಾಡಿಲ್ಲ. ಮೂಲ ಹಿರಿಯರು ಇವನ್ನೆಲ್ಲ ಅಲ್ಲಿ ದೇವರ ಸ್ಥಾಪನೆಯನ್ನು ಸುಮ್ಮನೆ ಮಾಡಿಲ್ಲ, ಎಲ್ಲದಕ್ಕೊಂದು ಕಾರಣ ಇಟ್ಕೊಂಡು ಮಾಡಿದ್ದಾರೆ. ಅಲ್ಲೆಲ್ಲ ಜಿಯೋಪಥಿಕ್ ಟ್ರೆಸ್ ಇದ್ದು ಅಗೋಚರವಾದ ಶಕ್ತಿ ಇರೋದು, ಅದು ಯಾವುದೋ ನೆಗೆಟಿವ್ನ ಆಗ್ಬೋದು, ಏನೋ ಒಂದು ವಿಚಾರಲಿ ಅದನ್ನು ಕ್ಲಿಯರ್ ಮಾಡಬೇಕಂತ ಅಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಾರೋ ದೇವರ ಸ್ಥಾಪನೆ ಮಾಡ್ತಾರೆ. ದೇವರ ಸ್ಥಾಪನೆ ಮಾಡೋರು ನಾವು ಏನು ಮಾಡ್ತೇವೆ, ಕಂಪಲ್ಸರಿ ಪಂಚಧಾತುವನ್ನು ಅವಶ್ಯವಾಗಿ ನಾವು ಭೂಮಿಯೊಳಗೆ ಹಾಕ್ತೇವೆ, ಹೌದಲ್ಲ? ಇಲ್ಲ ಆ ಜಾಗದಲ್ಲಿ ದೇವರ ಸ್ಥಾಪನೆ ಆತಪ್ಪ ಅಂದ್ರೆ ಅಲ್ಲಿಂದ ತಾಮ್ರದ ಲೋಟ ಇಟ್ಟಿರ್ತೇವೆ, ದೀಪ ಹಚ್ಚಕ್ಕೆ ಹಿತ್ತಾಳಿಯ ವಸ್ತು ಇಟ್ಟಿರ್ತೇವೆ. ಏನೋ ಒಂದು ಅದು ಯಾವುದೋ ಒಂದು ಪಂಚಲೋಹ ಹೋದರೆ ಒಂದು ಈ ತಾಮ್ರದ ಲೋಟ ಆಗಲಿ, ತಾಮ್ರ ಹಿತ್ತಾಳೆ ವಸ್ತು ಆಗಲಿ, ಪಂಚಲೋಹ ಆಗಲಿ, ಪಿರಮಿಡ್ ಆದರೂ ಪಂಚಲೋಹದ ತಾಮ್ರದ ಇರ್ತಲ್ಲ, ಇಂಥ ವಸ್ತು ಆ ಜಾಗದಾಗ ನಾವು ಯೂಸ್ ಮಾಡಕತ್ತಪ್ಪ ಅಂದ್ರೆ ಅಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅಥವಾ ಜಿಯೋಪಥಿಕ್ ಟ್ರೆಸ್ಸು ಅಥವಾ ಅಗೋಚರ ಶಕ್ತಿ ಯಾವುದೋ ಒಂದು ಇದು ಕ್ಲಿಯರ್ ಆಗ್ತದೆ. ನಾವು ಹೇಳ್ತೇವಿಲ್ಲಪ್ಪ ಅಲ್ಲಿ ದೇವರ ಬಂತು, ದೇವರ ಸ್ಥಾಪನೆ ಮಾಡಂತಲೇ ಅಲ್ಲಿ ಆ ಎನರ್ಜಿ ಕ್ಲಿಯರ್ ಆಯಿತು, ಅಥವಾ ಅಲ್ಲಿ ದೇವರಿತ್ತು, ಆ ದೇವ್ರ ನಮ್ಗೆ ಗೊತ್ತಾಗಿರಲಿಲ್ಲ, ಅಲ್ಲಿ ಒಂದು ಗುಣಗಲ್ ಸಿಕ್ತು, ಆ ಕಲ್ಲು ಪೂಜೆ ಮಾಡಕತ್ತ ಬಳಿಕ ನಮಗೆ ಈ ಸಮಸ್ಯೆಯಲ್ಲಿ ನಿವಾರಣೆ ಆಯಿತು ಅಂತ ಹೇಳ್ತೇವೆ. ಯಾಕಂದ್ರೆ ಇದೇ ಕಾರಣ. ಆ ಪೂಜೆ ಮಾಡುವಂಥ ಸಮಯದೊಳಗೆ ನಾವು ಉಪಯೋಗಿಸುವಂಥ ವಸ್ತುಗಳು ಮುಖ್ಯ ಇರ್ತಾವೆ. ಅಲ್ಲಿ ಗಂಟೆ ಬಾರಿಸ್ತಾ ಹೋದ, ಆ ಗಂಟೆ ಥರ ಹಿತ್ತಾಳೆ ಇರ್ತದೆ, ಹಿತ್ತಾಳೆ ಗಂಟೆ ಇರ್ತದೆ, ಹೌದಲ್ಲ? ಕಂಚು. ನಾವು ಪೂಜೆ ಮಾಡುವಂಥ ಚರಿಗೆ ತಾಮ್ರದ ಇರ್ತದೆ. ಮತ್ತು ನಾವು ಆರತಿ ಬೆಳಗುವಂತಹ ಧೂಪಾರತಿ ಅದು ಹಿತ್ತಾಳೆ ಇರ್ತದೆ, ಅದು ಕಂಚು ಇರ್ತದೆ. ಈ ರೀತಿ ವಸ್ತುಗಳಲ್ಲಿ ನಾವು ಯೂಸ್ ಮಾಡೋ ತಕ್ಷಣ ಇಂತಹ ಅಗೋಚರ ಶಕ್ತಿಗಳು ನಾಶ ಆಗ್ತಾವೆ, ಅಥವಾ ಈ ಸ್ವತಃ ನೆಗೆಟಿವ್ ಎನರ್ಜಿ ಅನ್ನೋದು ಕ್ಲಿಯರ್ ಆಗ್ತಿರುತ್ತೆ. ಅದಕ್ಕೆ ನಮ್ಮ ಮೂಲ ಹಿರಿಯರ ಮನೆ ಒಳಗೆ ತಾಮ್ರದ ಪಾತ್ರೆಗಳು, ತಾಮ್ರದ ವಸ್ತುಗಳು, ತಾಮ್ರದ ಪ್ರತಿಯೊಂದು ತಾಮ್ರ ವಸ್ತು, ಇವೆಲ್ಲ ಹಂಡೆ ಅವೆಲ್ಲ ತಾಮ್ರದ ಇರ್ತಿದ್ದು ಮೊದಲ. ನೀರು ಕುಡಿಯೋಕ್ಕೂ ತಾಮ್ರ ಚರಿನ ಯೂಸ್ ಮಾಡ್ತಿದ್ದು ಮೊದಲ, ತಾಮ್ರ ಲೋಟ ಯೂಸ್ ಮಾಡ್ತಿದ್ದು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಮನೆ ಒಳಗಿರುವಂಥ ಅಗೋಚರ ಶಕ್ತಿಗಳು ಅಥವಾ ಜಿಯೋಪಥಿ ಟ್ರೆಸ್ ಅನ್ನುವಂತಹ ಈ ಮ್ಯಾಗ್ನೆಟಿಕ್ ರೇಸ್ ಕ್ಲಿಯರ್ ಆಗಲಿ, ಅಥವಾ ಅದರಿಂದ ನಮಗೆ ಯಾವುದೇ ರೀತಿಯಾದಂಥ ದೋಷಗಳು ಬರಬಾರದು ಅಂತೇಳಿ ನಾವು ಇವನ್ನೆಲ್ಲ ಯೂಸ್ ಮಾಡ್ತಿದ್ದು ಮೊದಲು. ನಮ್ಮ ಹಿರಿಯರು ಏನೋ ಮಾಡಬೇಕಾದ್ರೂ ಒಂದು ವೈಜ್ಞಾನಿಕವಾದ ಕಾರಣಗಳನ್ನು ಮಾಡಿದ್ದಾರೆ. ಇವಾಗೆಲ್ಲ ನಾವು ಯೂಸ್ ಮಾಡ್ತಲ್ಲ, ಇವಾಗೆಲ್ಲ ಜರ್ಮನ್ ಸ್ಟೀಲು ಈ ಪಾತ್ರೆ ಎಲ್ಲ ಯೂಸ್ ಮಾಡತ್ತಲ್ಲ. ಈ ಕಾರಣದಿಂದ ನಮಗೆ ಅಂತಹ ಸಮಸ್ಯೆಗಳು ಜಾಸ್ತಿ ಆಗತ್ತವೆ. ನೋಡಿರ್ಬೇಕಾದ್ರೆ ದೇವರ ಮೂರ್ತಿಗಳು ಸಹ ತಾಮ್ರದ ಹಿತ್ತಾಳೆ ಮಾಡಿದ್ದಾರೆ. ಯಾಕೆ? ಇದೇ ಕಾರಣಕ್ಕೋಸ್ಕರನ ಈ ಜಿಯೋಪಥಿಕ್ ಟ್ರೆಸ್ ಅನ್ನೋದು ಕ್ಲಿಯರ್ ಆಗಲಿ, ಈ ಮ್ಯಾಗ್ನೆಟಿಕ್ ರೇಸ್ ಅನ್ನೋದು ಕ್ಲಿಯರ್ ಆಗಲಿ. ಈ ರೀತಿಯಾದಂಥ ವಸ್ತುಗಳು ಯೂಸ್ ಮಾಡುವಂಥ ಕಾರಣಗಳಿದೆ. ಆದರೆ ನಾವು ಬರೀ ದೇವ್ರ ಮನೆಗಷ್ಟೇ ಯೂಸ್ ಮಾಡೋದ್ರಿಂದ ಅದು ಕ್ಲಿಯರ್ ಆಗೋದಿಲ್ಲ. ಆದ್ರೆ ಹತ್ರ ಅಂತ ನಾ ಹೇಳಿಲ್ಲ ಇವಾಗ ಮನೇಲಿ ನಾವು ದೇವ್ರ ಪೂಜೆ ಮಾಡ್ತೀವಿ, ದೇವ್ರ ವಸ್ತುಗಳು ಮಾಡ್ತೀವಿ,
ಅವೆಲ್ಲ ಅದೇ ರೀತಿ ಅದಾವ, ಆದರೂ ನಮಗೆ ಈ ರೀತಿ ಸಮಸ್ಯೆ ಬರತ್ತಂತಂದ್ರೆ ಅದು ಯಾವುದೋ ಒಂದು ಮೂಲೆ ಒಳಗೆ ಶೇಖರಣೆ ಆಗಿದ್ದು ಯಾವುದೋ ಮೂಲೆ ಒಳಗೆ ಬರ್ತಾ ಇರೋದು ಅಂತ ಅರ್ಥ. ಅದಕ್ಕೆ ಅದನ್ನ ಹೆಂಗೆ ಕಂಡುಕೊಳ್ಬೇಕಪ್ಪ ಅಂತಂದ್ರೆ ಡೌಸಿಂಗ್ ರಾಡ್ ಅಂತ ಬರ್ತಾವ. ಎಲ್ ರಾಡ್, ಇದು ಎಲ್ ರಾಡ್, ಡೌಸಿಂಗ್ ರಾಡ್ ಅಂತ ಬರ್ತದೆ. ಈ ರಾಡ್ನಿಂದ ನಾವು ಅದನ್ನು ಕಂಡ್ಕೋಬೋದು ಎಲ್ಲಿ ಜಿಯೋಪತಿಕ್ ಸ್ಟ್ರೆಸ್ ಐತಿ, ಬ್ಯಾಕ್ಟೀರಿಯಾಸ್ ಐತೆ ಅಂತ ಕೆಲಸ. ಇದನ್ನು ಯೂಸ್ ಮಾಡೋದ್ರಿಂದನೂ ಅದು ಗೊತ್ತಾಗ್ತದೆ. ಇದನ್ನು ಯೂಸ್ ಮಾಡ್ತೀವಿ ನೋಡಿ, ಮೊಬೈಲ್ಗೆ ಹೆಂಗೆ ಕನೆಕ್ಟ್ ಹಾಕೋದು ನೋಡಿರಿ. ಹಿಂಗೆ ಈ ರೀತಿಯಾದಂಥ ಡೌಸಿಂಗ್ ರಾಡು ಈ ವಾಸ್ತು ತಜ್ಞರ ಹತ್ರ ಇರ್ತಾವ. ವಾಸ್ತು ತಜ್ಞರನ್ನು ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊಡ್ರಿ. ಅದರಿಂದ ನಿಮ್ಮ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬೋದು. ಕೆಲವು ಸಲ ಈ ರಸ್ತೆಗಳಲ್ಲಿಯೂ ಇಂಥ ಸಮಸ್ಯೆ ಬಂದಾಗ ನಾವು ಅಲ್ಲಿ ಯಾವುದೋ ಕೆಲವು ಸಲ ಪರಿಹಾರ ಮಾಡೋದಿಲ್ಲ. ಅಂದ್ರೆ ಅಲ್ಲಿ ಎಲ್ ರಾಡು ಯೂಸ್ ಮಾಡೋದು ಅದು ಗೊತ್ತಾಗದಿರೋ ಕಾರಣಗಳಿಂದ ನಾವು ಅದು ಮತ್ತೆ ಅದು ಹಂಗೆ ಉಳಿತೈತೆ. ಅಲ್ಲಿ ಮತ್ತೆ ಪದೇ ಆಕ್ಸಿಡೆಂಟ್ ಆಗೋದು, ಪ್ರಾಬ್ಲಮ್ ಆಗೋದಿರ್ತ. ಅಂಥ ಜಾಗ ಏನಾರು ಇತ್ತಪ್ಪ ಅಂದರೆ ಇಂಥ ಡೌಸಿಂಗ್ ರಾಡ್ಲಿ ಅದನ್ನು ಚೆಕ್ ಮಾಡಿಕೊಂಡು ಅಲ್ಲಿ ಪ್ರಾಬ್ಲಮ್ನ ಕಂಡು ಹಿಡಿದು ಅಲ್ಲಿ ತಾಮ್ರದ ರಾಡ್ ಬರ್ತಾವೆ, ಆ ರಾಡ್ ಹಾಕಬೇಕು, ಇಲ್ಲ ಪಿರಮಿಡ್ಸ್ ಹಾಕಬೇಕು, ಇಲ್ಲ ಫೈರ್ ಬ್ಯಾಂಡ್ ಹಾಕಬೇಕು, ಇಲ್ಲಾಂದ್ರೆ ಒಂದು ತಾಮ್ರದ ಪಟ್ಟಿ ಬರ್ತದೆ, ಆ ಪಟ್ಟಿ ಹಾಕಬೇಕು. ಈ ರೀತಿಯಂತಹ ವಸ್ತುವಿನಲ್ಲಿ ಹಾಕೋದ್ರಿಂದ ನಿಮ್ಮ ವಾಸ್ತು ದೋಷ ಅಥವಾ ಜಾಗದ ನಿವೇಶನದ ದೋಷ ಕ್ಲಿಯರ್ ಆಗಿ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಅಥವಾ ಅಗೋಚರ ಶಕ್ತಿ ಕ್ಲಿಯರ್ ಆಗಿ ನಿಮಗೆ ಜೀವನಕ್ಕೆ ಒಳ್ಳೆಯ ರೀತಿಯಾದಂತಹ ಶುಭ ಫಲವನ್ನು ನೀಡ್ತದೆ. ಇದೆಲ್ಲವನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾದ ಮಾಹಿತಿ ತಗೊಂಡು ನೀವು ಇದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲ ನಿಮ್ಮ ಹತ್ತಿರದ ಯಾರೋ ವಾಸ್ತು ತಜ್ಞರಿದ್ದರೆ ಅವ್ರ ಹತ್ತಿರದಿಂದ ಚೆಕ್ ಮಾಡಿಸಿಕೊಂಡು ನೀವು ನಿಮ್ಮ ಮನೆಯನ್ನು ಸರಿಯಾಗಿ ಎನರ್ಜೈಸ್ ಮಾಡ್ಕೊಳ್ಳಿ ಮತ್ತು ನೀವು ಆರ್ಥಿಕ ಸಂಕಷ್ಟದಿಂದ ದೂರವಾಗಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.